Good morning to students. Today we'll start with the new chapter, an essay by P. Sainath, that is Where There Is a We. Where There Is a We by P. Sainath. To introduce P. Sainath to you, he is an Indian journalist whose major focus happened to be social problems and rural affairs, poverty and the aftermath of globalization. ಇಂಡಿಯಾ ಜಾಗತೀಕರಣದ ನಂತರ ಭಾರತದೊಳಗೆ ಉಂಟಾದಂತಹ ಸಮಸ್ಯೆಗಳು ಭಾರತದ ಗ್ರಾಮೀಣ ಪ್ರದೇಶಗಳಿಗೆ ಮುಖ್ಯವಾಗಿ ಇರ್ತಕ್ಕಂಥ ಅಥವಾ ವಿಶೇಷವಾಗಿರ್ತಕ್ಕಂತಹ ಸಮಸ್ಯೆಗಳು, ಆ ಸಮಸ್ಯೆಗಳಿಗೆ ನಾವು ಹುಡುಕಬೇಕಾಗಿರ್ತಕ್ಕಂತಹ ಪರ್ಯಾಯಗಳು, ಪರಿಹಾರ ಮಾರ್ಗಗಳು, ಇವುಗಳು ನಾವು ಸಾಯಿನಾಥ್ ಅವರ ರೈಟಿಂಗ್ಸ್ ಒಳಗೆ ನಾವು ಅತಿ ಹೆಚ್ಚಾಗಿ ಕಾಣಬೇಕಂತ. And apart from being a journalist, he has written some books, and this particular essay, Where There Is a We, is taken from his book, Everybody Loves Good Drought. Everybody loves a good drought. ಅನ್ನುವ ಪುಸ್ತಕದಿಂದ ನಾವು ಈ ಪ್ರಬಂಧವನ್ನು ಆರಿಸಿಕೊಂಡಿದ್ದೇವೆ. So, dear students, just as you go through the title of this essay, Where There Is a We, what are the ideas that on a flash quickly pass on in your mind? The moment, I must be right if I say, the moment I go through, or just the moment you read this particular heading of the essay, the title of the essay, Where There Is a We, you will definitely think about, or your memory goes back to the famous proverb in English, that is, where there is a will, there is a way. Yes? Where there is a will, there is a way. Manasiddalli marga. And probably P. Sainath might be impressed by this particular proverb, and he might have used this particular title to his essay to give the same message that where there is a will, there is a way. But here he is speaking about bringing up a change. Change is a change, be it in a mighty movement or be it a minute change. But any change as such is a pretext to the next change. So here he is speaking about bringing up a change. That is, change being brought up using we. We happens to be the symbol of change here. We means movement. We ಗಾಳಿ. ಗಾಳಿ ಏನನ್ನು ಸೂಚಿಸುತ್ತೆ? ಚಲನೆಯನ್ನು ಸೂಚಿಸುತ್ತೆ, ಮೂಮೆಂಟ್ ಅನ್ನು ಸೂಚಿಸುತ್ತೆ. ಅಂತಹ ಮೂಮೆಂಟ್, ಅಂತಹ ಒಂದು ಸಾಮಾಜಿಕ ಚಳುವಳಿ ನಾವು ಇಂಪಾರ್ಟೆಂಟ್ ಅಂತ ಅಂದ್ಕೊಳ್ಳದೆ ಇರತಕ್ಕಂತಹ ಒಂದು ಹಂಬಲ್ ವೆಹಿಕಲ್ನಿಂದಾಗಿ ಪುಟುಕೋಟೈ ಅಂತಕ್ಕಂತಹ ಒಂದು ಜಿಲ್ಲೆಯಲ್ಲಿ, ತಮಿಳುನಾಡಿನೊಳಗಿರ್ತಕ್ಕಂತಹ ಪುಟುಕೋಟೈ ಎಂಬ ಜಿಲ್ಲೆಯೊಳಗೆ 1992ನೊಳಗೆ ನಡೆದಂತಹ ಒಂದು ಸಾಮಾಜಿಕ ಬದಲಾವಣೆ, ಒಂದು ಸೋಷಿಯಲ್ ಮೂವ್ಮೆಂಟ್ ಆಫ್ ಎಂಪವರ್ಮೆಂಟ್ ಆಫ್ ವುಮನ್. ಎಂಪವರ್ಮೆಂಟ್ ಆಫ್ ವುಮನ್ ಅಂತ ಹೇಳಿದಾಗ ನಾವು ಅದನ್ನು ಒಂದು ಬೃಹತ್ ಮಟ್ಟದಲ್ಲೇ ಆಗಬೇಕು ಅಂತ ಬಯಸಬೇಕಾಗಿಲ್ಲ. ಎಂಪವರ್ಮೆಂಟ್ ಆಫ್ ವುಮನ್ ಕ್ಯಾನ್ ಬಿ ಎನಿ ಕೈಂಡ್ ಆಫ್ ಎಂಪವರ್ಮೆಂಟ್, or can be any kind of freedom that is given to her, or any kind of freedom that she finds. And here in this essay we come across cycle. The essay speaks about a social movement which is brought out by cycle. So our ದೊಡ್ಡ ಚಳುವಳಿ, ದೊಡ್ಡ ಮಟ್ಟದ ಚಳುವಳಿ 1992 ಇಂದ ಹಿಡಿದು 1994 ತನಕ ಆ ಚಳುವಳಿ ನಡೆಯುತ್ತೆ. That is the social movement through cycle. ಒಂದು ಹಂಬಲ್ ವೆಹಿಕಲ್ ಅಂದ್ರೆ ಆ ಸೈಕಲ್ಗೆ ಬದಲಾವಣೆ
ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. ಈ ಸೈಕ್ಲಿಂಗ್ ಏನಿದೆ, ಸೈಕ್ಲಿಂಗ್ ಅನ್ನ ಒಂದು ದೊಡ್ಡ ಚಳುವಳಿಯ ರೂಪದೊಳಗೆ ಬದಲಾಯಿಸಿ ಆ ಶಾಟರ್ಸ್ ಇಂದ, ಕ್ಲಚಸ್ ಇಂದ ಹೊರಗೆ ಬರಲಿಕ್ಕೆ ಮಹಿಳೆಯರಿಗೆ ತಮ್ಮ ಚಲನೆಯನ್ನ, ಸೋಷಿಯಲ್ ಮೂವ್ಮೆಂಟ್ ಅನ್ನ ಕಾಣ್ಕೊಳ್ಳಿಕ್ಕೆ ಇಲ್ಲಿ ಸೋಷಿಯಲ್ ಮೂವ್ಮೆಂಟ್ ಎರಡು ತರದ್ದು. ಒಂದು ಚಳುವಳಿ ಅನ್ನುವ ರೀತಿಯೊಳಗಾದ್ರೆ, ಇನ್ನೊಂದು ಫಿಸಿಕಲ್ ಮೂವ್ಮೆಂಟ್ ಆಫ್ ವುಮೆನ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ವಿತೌಟ್ ಡಿಪೆಂಡಿಂಗ್ ಆನ್ ದೇರ್ ಮೇಲ್ ಕೌಂಟರ್ ಪಾರ್ಟ್ಸ್. ಮನೆಗಿರ್ತಕ್ಕಂತಹ ಅವರದೇ ಅಣ್ಣಂದ್ರು, ತಮ್ಮಂದ್ರು, ತಂದೆ ಅಥವಾ ಗಂಡ, ಈ ರೀತಿ ಅವರ ಮನೆಯಲ್ಲಿರ್ತಕ್ಕಂತಹ ಬೇರೆ ಪುರುಷರ ಮೇಲೆ ಅವಲಂಬಿಸದೆ ತಮ್ಮ ಮೂಮೆಂಟ್ ಅನ್ನ, ತಮ್ಮ ಚಲನೆಯನ್ನ ಕಂಡುಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಒಂದು ಹಂಬಲ್ ವೆಹಿಕಲ್ ಸೈಕಲ್. ಈ ಸೈಕಲ್ ಮುಖಾಂತರ ಯಾವ ರೀತಿ ಪುಟುಕೊಟಾಯಿನೊಳಗೆ ಒಂದು ದೊಡ್ಡ ಮಟ್ಟದ ಸಾಮಾಜಿಕ ಬದಲಾವಣೆ ಆಯಿತು, ಯಾವ ರೀತಿ ಆ ಡಿಪೆಂಡೆನ್ಸಿಯಿಂದ ಇಂಡಿಪೆಂಡೆಂಟ್ ಲೈಫ್ ಕಡೆಗೆ, ವೇ ಆಫ್ ಎಂಪವರ್ಮೆಂಟ್ ಕಡೆಗೆ ಮಹಿಳೆಯರು, ಪುಟುಕೊಟಾಯಿನಲ್ಲಿದ್ದಂತಹ ಮಹಿಳೆಯರು ಯಾವ ರೀತಿ ಸಾಗಿದ್ರು, ಅಂಡ್ ಹೌ ದೇ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಅನ್ ಇನ್ಸ್ಪಿರೇಷನ್ ಬೈ ವುಮೆನ್ ಅಕ್ರಾಸ್ ಇಂಡಿಯಾ ಅನ್ನೋದನ್ನ ನಮಗೆ ಈ ವೇರ್ ದೇರ್ ಈಸ್ ಅ ವಿಲ್ ಪಾಠದೊಳಗೆ, ಈ ಒಂದು ಪ್ರಬಂಧದೊಳಗೆ, ಅಫ್ಕೋರ್ಸ್ ದಿಸ್ ಇಸ್ ರಿಟನ್ ಇನ್ ದ ಫಾರ್ಮ್ ಆಫ್ ಎಸ್ಸೆ, ಇದು ಒಂದು ಪ್ರಬಂಧದ ರೂಪದೊಳಗೆ ಬರೆದಿರ್ತಕ್ಕಂಥ ಆರ್ಟಿಕಲ್. ಅದರೊಳಗೆ ಪಿ ಸಾಯಿನಾಥ್ ಅವರು ನಮಗೆ ಹೇಳ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಆಕ್ಚುಲಿ cycling here in this lesson or in this essay stands as a metaphor for freedom. ಮಹಿಳೆಯರ ಸ್ವತಂತ್ರದ ಪ್ರತೀಕವಾಗಿ ಸೈಕಲ್ ಇಲ್ಲಿ ಬಳಸಿಕೊಂಡಿರ್ತಕ್ಕಂಥದ್ದು. ಸೈಕಲ್ symbolizes freedom of women. Tamil Nadu, Puttukkottai. So going through the unit, going through the lesson. So cycling as a social movement. Cycling as a social movement. ಈ ಒಂದು ಆಲೋಚನೆ ಬಂದಾಗ cycling as a social movement ಸಾಧ್ಯ. ನಮ್ಮೆಲ್ಲರ ಮನಸ್ಸಿನೊಳಗೆ ಹುಟ್ಕೊಳ್ಳುವಂತಹ ಪ್ರಶ್ನೆ ಇದೆ, ಸೈಕಲ್, ಜಸ್ಟ್ ಒಂದು ಸೈಕಲ್ ನಮ್ಮ ಜೀವನಗಳಲ್ಲಿ, ನಮ್ಮ ಬದುಕಿನೊಳಗೆ ಬದಲಾವಣೆಯನ್ನು, ನಮಗೆ ಸ್ವತಂತ್ರವನ್ನು, ನಮಗೆ ಎಂಪವರ್ಮೆಂಟ್ ಅನ್ನ ತಂದುಕೊಡ್ಲಿಕ್ಕೆ ಸಾಧ್ಯ. ಸೈಕ್ಲಿಂಗ್ ಹಿಯರ್ ಒಂದು ಕಡೆ ಎಂಪವರ್ಮೆಂಟ್ ತಂದುಕೊಡ್ತಾ ಇದ್ರೆ, ಅರಿವೊಳಿ ಎಂ ಟೀಮ್ ಅವರ ಪ್ರಯತ್ನದಿಂದ ಇಲ್ಲಿ ನ್ಯೂ ಲಿಟ್ರೇಟ್ಸ್ ಎಲ್ಲರೂ ನ್ಯೂ ಸೈಕ್ಲಿಸ್ಟ್ಸ್ ಆಗೋದನ್ನ, ಹಾಗೂ ನ್ಯೂ ಸೈಕ್ಲಿಸ್ಟ್ಸ್ ಎಲ್ಲರೂ ನ್ಯೂ ಲಿಟ್ರೇಟ್ಸ್ ಆಗೋದನ್ನ ನಾವು ಈ ಎಸ್ಸೆ ಒಳಗೆ ಗಮನಿಸ್ತೀವಿ. ಅಂದ್ರೆ ಆ ಪ್ರೊಸೆಸ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಯಾವುದೇ ಒಂದು ಎಂಪವರ್ಮೆಂಟ್ಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಶಿಕ್ಷಣ. ದಿಸ್ ಆಕ್ಟ್ ಆಫ್ ಸೈಕ್ಲಿಂಗ್, or this concept, or this vision, this idea of cycling, teaching to ride, teaching women to ride a bicycle actually happens to the byproduct of the Arivali Iyakkam team's efforts of educating or of trying to increase the number of literate women. ಆ ಒಂದು ಅಡಲ್ಟ್ ಎಜುಕೇಶನ್ ಸ್ಕೀಮ್ನೊಳಗೆ ಅಥವಾ ಸ್ಕೂಲ್ ಡ್ರಾಪ್ಔಟ್ಸ್ ಆಗಿರ್ತಕ್ಕಂತಹ ಹೆಣ್ಣು ಮಕ್ಕಳನ್ನ ಅತಿ ಹೆಚ್ಚಾಗಿ ಆ ಲಿಟ್ರಸಿ ಸ್ಕೀಮ್ನೊಳಗೆ, ಲಿಟ್ರಸಿ ಡ್ರೈವ್ ಸ್ಕೀಮ್ ಏನಿದೆ ಆ ಸ್ಕೀಮ್ನೊಳಗೆ ತಕ್ಕಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಂತಹ ಸಂದರ್ಭದೊಳಗೆ ಅಲ್ಲಿ ಅಂದು ಕಾರ್ಯನಿರ್ವಹಿಸುತ್ತಿದ್ದಂತಹ DC ಅವರು ಗಮನಿಸಿದ್ದೇನು ಅಂತ ಹೇಳಿದ್ರೆ, ದ ರೀಸನ್ ಫಾರ್ ದಿಸ್ ಪುವರ್ ಟರ್ನ್ ಆಫ್ ವುಮೆನ್, ಪರ್ಟಿಕ್ಯುಲರ್ಲಿ ವುಮೆನ್, to the learning camp, ಸೈಕ್ಲಿಂಗ್ ಕ್ಯಾಂಪ್ ಇರಲ್ಲ, ಆರಂಭದೊಳಗೆ ಲರ್ನಿಂಗ್ ಕ್ಯಾಂಪ್ ಅಂದರೆ ಸಾಕ್ಷರತಾ ಮಿಷನ್ನ ಒಂದು ಬೈ ಪ್ರಾಡಕ್ಟ್ ಆಗಿ ನಾವು ಈ ಒಂದು ಭಾಗದೊಳಗೆ ಸೈಕ್ಲಿಂಗ್ ಎಮರ್ಜ್ ಆಗಿರೋದನ್ನ ಕಾಣ್ತೀವಿ. ಸಾಕ್ಷರತೆಯ ಅಭಿಯಾನದೊಳಗೆ ಆ ಮಹಿಳೆಯರನ್ನ ಅಕ್ಷರಸ್ಥರನ್ನಾಗಿ ಮಾಡಬೇಕು, ಲಿಟ್ರೇಟ್ಸ್ ಆಗಿ ಮಾಡಬೇಕು ಅಂತ ಹೊರಟಂತಹ ಸಂದರ್ಭದೊಳಗೆ ದೇ ಕೇಮ್ ಅಕ್ರಾಸ್ ಒನ್ ಪರ್ಟಿಕ್ಯುಲರ್ report, observation that women are staying
on this literacy drive. ಅದಕ್ಕೆ ಕಾರಣ ಏನು ಅಂತ ಹುಡ್ಕೊಂಡು ಹೋದಾಗ ಅವರ ಗಮನಕ್ಕೆ ಬಂದದ್ದೇನು ಅಂತ ಹೇಳಿದ್ರೆ ಇಟ್ಸ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಮೊಬಿಲಿಟಿ. ಲ್ಯಾಕ್ ಆಫ್ ಮೊಬಿಲಿಟಿ ಹ್ಯಾಪನ್ಸ್ ಟು ಬಿ ದ ಮೇನ್ ರೀಸನ್ ಫಾರ್ ದ ಡ್ರಾಪ್ಔಟ್ಸ್ ಆಫ್ ಗರ್ಲ್ ಚೈಲ್ಡ್, ಸ್ಕೂಲ್ ಗೋಯಿಂಗ್ ಗರ್ಲ್ ಚೈಲ್ಡ್ ಡ್ರಾಪ್ಔಟ್ ಆಗ್ತಕ್ಕಂಥದ್ದು, ಎಜುಕೇಶನ್ ಅನ್ನ ಅರ್ಧಕ್ಕೆ ನಿಲ್ಲಿಸ್ತಕ್ಕಂಥದ್ದು, ಅಥವಾ ಲಿಟ್ರಸಿ ಡ್ರೈವ್ನೊಳಗೆ ಮಹಿಳೆಯರನ್ನ ನಾವು ಹೆಚ್ಚಾಗಿ ಕಾಣದೇ ಇರ್ತಕ್ಕಂಥದ್ದು. ಇದೆಲ್ಲದಕ್ಕೂ ಕಾರಣ ಏನು ಅಂತ ಹೇಳಿದ್ರೆ ಪುವರ್ ಕನೆಕ್ಟಿವಿಟಿ ಆರ್ ವಾಟ್ ಶಿ ಕಾಲ್ಸ್ ಆಸ್ ಲ್ಯಾಕ್ ಆಫ್ ಮೊಬಿಲಿಟಿ. ಹಾಗಂತ ಹೇಳ್ಬಿಟ್ಟು now you have come across the problem, you have understood the crux of this issue, that is lack of mobility. But rectifying this lapse is not possible within a day of search. So Sheila Rani Chamkar sought out for an alternate way of rectifying the lapse of lack of mobility. ಆ ಕೊರತೆ ಏನಿದೆ, ಮೊಬಿಲಿಟಿಯ ಕೊರತೆ ಅಂತ ಹೇಳಬೇಕಾದ್ರೆ ಇದು ಎರಡು ತರದಲ್ಲಿ ನಾವು ಕಾಣಬಹುದು. ಲ್ಯಾಕ್ ಆಫ್ ಅವೈಲಬಿಲಿಟಿ ಆಫ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಏನು ಅಂತ ಹೇಳಿದ್ರೆ ಮಹಿಳೆಯರು ತಮ್ಮ ಮನೆಯನ್ನ ಬಿಟ್ಟು ಅವರ ದೈನಂದಿನ ಚಟುವಟಿಕೆಗಳಿಗೆ ಅಥವಾ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೋಬೇಕು ಅಂತ ಹೇಳಿದ್ರೆ ಅವರ ಡಿಪೆಂಡೆನ್ಸಿ ಆನ್ ದೇರ್ ಮೇನ್ ಕೌಂಟರ್ ಪಾರ್ಟ್ಸ್. ಅಂದ್ರೆ ಈಗ ಮನೆಯೊಳಗೆ ಒಂದು ಒಬ್ಬ ಮಗ ಇದ್ದಾನೆ ಅಂತ ಹೇಳಿದ್ರೆ ಅವನು ಬೇರೆ ಯಾರ ಮೇಲೂ ಕೂಡ ಅವಲಂಬಿತನಾಗದೆ ನಡ್ಕೊಂಡು ಅಥವಾ ಬಸ್ ಹಿಡ್ಕೊಂಡು ಅಥವಾ ಸೈಕಲ್ ತೊಳ್ಕೊಂಡು ಈ ರೀತಿಯೊಳಗೆ ಯಾವುದಾದ್ರೂ ಒಂದು ಮಾರ್ಗವಾಗಿ ಅವನು ತನ್ನ ಮನೆಯಿಂದ ಶಾಲೆ ಎಷ್ಟೇ ಕಿಲೋಮೀಟರ್ ದೂರ ಇದ್ರು ಅಲ್ಲಿಗೆ ರೀಚ್ ಆಗ್ಬೋದು. ಬಟ್ ದಿಸ್ ಇಸ್ ನಾಟ್ ದ ಕೇಸ್ ವಿತ್ ವುಮನ್ ಆರ್ ದಿಸ್ ಇಸ್ ನಾಟ್ ದ ಕೇಸ್ ವಿತ್ ಗರ್ಲ್ ಚೈಲ್ಡ್. ಶಿ ಹ್ಯಾಸ್ ಟು ಡಿಪೆಂಡ್ ಆನ್ ಹರ್ ಪೇರೆಂಟ್ಸ್, ಶಿ ಹ್ಯಾಸ್ ಟು ಡಿಪೆಂಡ್ ಆನ್ ಹರ್ ಫಾದರ್ or on her brother to take her to school, and sometimes because of her dependency when they failed to turn up she couldn't go to school. ಇಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ಹೆಣ್ಮಕ್ಳು ಇರ್ತಕ್ಕಂಥದ್ದು. ಈ ಪಾಠ 1992 ನೊಳಗೆ ಪುಟುಕೋಟೆಯೊಳಗೆ ನಡೆದಂತ ಒಂದು ಚಳುವಳಿಯ ಬಗ್ಗೆ ಬರ್ತಿದ್ರು ಕೂಡ ಇದು ನಮ್ಮೆಲ್ಲರ ಬದುಕಿಗೆ ಅಂದ್ರೆ ಈ ಗ್ರಾಮೀಣ ಭಾರತದೊಳಗಿರ್ತಕ್ಕಂತಹ ನಾವು ಇವತ್ತಿಗೂ ಕೂಡ ಆ ಮೊಬಿಲಿಟಿಯ ಕೊರತೆಯಿಂದಾಗಿ ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥವರಿಗೆ ಸ್ಫೂರ್ತಿಯನ್ನ ನಾವು ಪಡ್ಕೋಬಹುದು. ನಾವು ನಮ್ಮದೇ ಸ್ವಂತ ರೀತಿಯೊಳಗೆ ಇನ್ಸ್ಟೆಡ್ ಆಫ್ ಬ್ಲೇಮಿಂಗ್ ದ ಸಿಸ್ಟಮ್, instead of telling that our village has poor bus connectivity or we do not have a bus, we actually need to wait for a luggage auto etc., which happens to be the alternate means of transport to most of us who come from rural backgrounds. ನಮ್ಮ ಊರುಗಳಲ್ಲೇ ನಾವು ಇದನ್ನ ಗಮನಿಸಬಹುದು. ನಾನು ಇದನ್ನು ಹೇಳ್ತಿರೋ ಹೊತ್ತಿಗೆ ನೀವು ಎಷ್ಟು ಕಷ್ಟಪಟ್ಟು ಒಂದೂರಿಂದ ಇನ್ನೊಂದೂರಿಗೆ ಬಂದು ಶಿಕ್ಷಣವನ್ನ ಪಡೆಯಲಿಕ್ಕೆ ನಾವು ಯಾವ ರೀತಿಯೊಳಗೆ ಬಸ್ ಇಲ್ಲದೆ ಇದ್ದಂತಹ ಸಂದರ್ಭದೊಳಗೆ ಆಲ್ಟರ್ನೇಟ್ ಮೀನ್ಸ್ಗಳನ್ನ ಹುಡುಕೊಳ್ತಕ್ಕಂಥದ್ದೇನಿದೆ ಅದು ನಿಮಗೆ ಈಗ ಜಸ್ಟ್ ಒಂದು ಗಮನಕ್ಕೆ ಬರ್ಬೋದು. ಅದೆಲ್ಲದಕ್ಕೆ ಉತ್ತರವಾಗಿ ಇವರು ಹುಡುಕೊಂಡಿದ್ದು ಶೀಲಾ ರಾಣಿ ಚೌಕತ್ ಅವರು ಫೋಕಸ್ ಮಾಡಿದ್ದು ಈ ಸೋಷಿಯಲ್ ಮೂವ್ಮೆಂಟ್ ಆಗಿ ಒಂದು ಹಂಬಲ್ ವೆಹಿಕಲ್ ಬೈಸಿಕಲ್. ಅವರು ಆಯ್ಕೆ ಮಾಡಿಕೊಂಡಂತಹ ಆಲ್ಟರ್ನೇಟ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಯಾವುದು? ಬೈಸಿಕಲ್ ಯಾವುದು? ಬಿಕಾಸ್ ಆಫ್ ಇಟ್ಸ್ ಈಸಿ ಅಸೆಸಿಬಿಲಿಟಿ. ಕಿರಿದಾದ ಜಾಗದೊಳಗೆ ಕಡಿಮೆ ಖರ್ಚಿನಲ್ಲಿ ಯಾವುದೇ ರೀತಿಯ ಮತ್ತೊಬ್ಬರ ಮೇಲೆ ಅವಲಂಬಿತರಾಗದೆ ನಾವು ಕಲಿಲಿಕ್ಕೆ ಮತ್ತು ಚಲಾಯಿಸಲಿಕ್ಕೆ ರೈಡ್ ಮಾಡಲಿಕ್ಕೆ ಸಾಧ್ಯ ಇರತಕ್ಕಂತಹ ಒಂದು ವೆಹಿಕಲ್ ದಟ್ ಈಸ್ ಬೈಸಿಕಲ್. ಹಾಗಾಗಿ ಶೀಲಾ ರಾಣಿ ಚೌಕತ್ ಅವರು ತಮ್ಮ ಈ ಸೋಷಿಯಲ್ ಮೊಬಿಲಿಟಿ ಡ್ರೈವಿಗೆ ಆಯ್ಕೆ ಮಾಡಿಕೊಂಡಂತಹ ವೆಹಿಕಲ್ ಇಸ್ ದಿಸ್ ಹಂಬಲ್ ವೆಹಿಕಲ್ ಬೈಸಿಕಲ್. ಬದಲಾವಣೆ ಅನ್ನೋದು ಬೃಹತ್ ಮಟ್ಟದಲ್ಲಿ ಆಗಬೇಕು ಅಂತ ಹೇಳಿಲ್ಲ. ಇಟ್ ಕ್ಯಾನ್ ಸ್ಟಾರ್ಟ್ at a very grassroots level, and it can bring about changes in a huge manner. ಅದನ್ನು ನಾವು ಪುಟುಕೋಟೆಯೊಳಗೆ ಗಮನಿಸ್ತೇವೆ. The sounds far stretched, perhaps ಇಲ್ಲಿ ಇವ್ರು ಹೇಳ್ತಿರ್ತಕ್ಕಂತಹ cycling as a social movement,
sounds far-stretched, perhaps, but not all that far, not to tens of thousands of neo-literate rural women in Pudukkottai district. People find ways, sometimes curious ones, of hitting out of their backwardness, of expressing defiance, of hammering at the fetters that hold them. Hammering at the fetters that hold them, that is, breaking the shackles that restrict them. Sounds fast stretching. ರೋಡ್ನೊಳಗೆ ಆ ಸೈಕಲ್ನ ಬೆನ್ನಿನ ಸೌಂಡ್. And here you come across, though not tens of thousands of neo-literate rural women in Pudukkottai district. So Pudukkottai district ನೊಳಗೆ ಆರಂಭದೊಳಗೆ change or to bring about change is not an easy thing. ಆರಂಭದೊಳಗೆ ಹೇಗೆ ಬೇರೆ ಎಲ್ಲ ಅಂದರೆ ಒಂದು ಬದಲಾವಣೆಯ ಗಾಳಿ ಬೀಸಬೇಕಾದ್ರೆ ಯಾವ ರೀತಿ ಅದಕ್ಕೆ ಪ್ರತಿರೋಧ ಇರುತ್ತೋ ಅದೇ ರೀತಿ ಈ ಸೈಕ್ಲಿಂಗಿಗೂ ಕೂಡ ಪ್ರತಿರೋಧ ಇದೆ. ನಾನೀಗಾಗಲೇ ಹೇಳಿದಂತೆ ಇದು ಪ್ರಾರಂಭವಾಗಿದ್ದು ಯಾವ ಉದ್ದೇಶಕ್ಕಾಗಿ, ನ್ಯೂ ಲಿಟ್ರೇಟ್ಸ್ ಅನ್ನ ರೀಚ್ ಮಾಡಲಿಕ್ಕೆ ಒಂದು ಆಲ್ಟರ್ನೇಟ್ ಮಾಧ್ಯಮ. ಹಿಯರ್ in this essay, P. Sainath begins his essay giving us the grand description of the road show which was organized by this team of Arivali Yakka in association with UNESCO on the day of International Women's Day celebration. ಆ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಸೆಲೆಬ್ರೇಷನ್ ದಿವಸ ಇವರು ಕಲ್ತಿರ್ತಕ್ಕಂಥ ಹೊಸ ವಿದ್ಯೆ ಅಂದರೆ ಪುಡುಕೊಟ್ಟಾಯ್ ಡಿಸ್ಟ್ರಿಕ್ಟ್ ನಲ್ಲಿ ಇರ್ತಕ್ಕಂತಹ ನೂಕ್ ಅಂಡ್ ಕಾರ್ನರ್ ಅಲ್ಲಿ ಇರ್ತಕ್ಕಂತಹ ಮಹಿಳೆಯರು ಕಲ್ತಂತಹ ಹೊಸ ವಿದ್ಯೆ, ದಟ್ ಈಸ್ ಸೈಕ್ಲಿಂಗ್. ಅದರ ಎಕ್ಸಿಬಿಷನ್, ಅದರ ಪ್ರದರ್ಶನ. ಅಂಡ್ ಇಟ್ ವಾಸ್ ಅ ಗ್ರ್ಯಾಂಡ್ ಸಕ್ಸಸ್. It was a grand success. He begins his essay with the description of this particular grand event which was appreciated by UNESCO. In this, one of India's poorest districts, cycling seems to be the chosen medium for rural women. During the past 18 months, over 1 lakh rural women, that is 100,000 rural women, most of them neo-literates. So neo-literates ಅಂತ ಹೇಳಿದ್ರೆ ಈಗ ನವಸಾಕ್ಷರರು, ಆ ಸಾಕ್ಷರತೆ ಅಭಿಯಾನದೊಳಗೆ ಸಾಕ್ಷರರಾಗಲಿಕ್ಕೆ ಹೊರಟಿರ್ತಕ್ಕಂತಹ ಮಹಿಳೆಯರು neo-literates. Neo-literates have taken to bicycling as a symbol of independence. So Pudukkottai district ನೊಳಗೆ what happens to be the symbol of independence? ಇದು one mark question ಕೇಳ್ತಾರೆ. What is the chosen medium as symbol of independence by the women of Pudukkottai? Answer is cycling. Bicycling is a symbol of independence, freedom and mobility. If we exclude girls below 10 years of age, it would mean that over 1/4 of rural women have learned cycling. ಅಂದರೆ 10 ವರ್ಷದ ಮಕ್ಕಳೇನಿದ್ದಾರೆ ಅವರನ್ನ ಹೊರತುಪಡಿಸಿದ್ರೆ ಒಂದು ಊರಿನೊಳಗಿರ್ತಕ್ಕಂಥ ಪಾಪ್ಯುಲೇಷನ್ 1/4 ಅಂದರೆ ಕಾಲು ಭಾಗದಷ್ಟು ಜನರು ಸೈಕ್ಲಿಂಗ್ ಅನ್ನ ಕಲ್ತಿರ್ತಕ್ಕಂಥದ್ದು. and they have used this, they have chosen this medium of bicycling as a means of independence, freedom and mobility. ಚಲನೆ, ಸ್ವತಂತ್ರ ಹಾಗೂ ಸ್ವಾಭಿಮಾನದ ರೂಪವಾಗಿ ಅವರದನ್ನು ಇಲ್ಲಿ ಫ್ರೀಡಮ್, ಇಂಡಿಪೆಂಡೆನ್ಸ್ ಆ್ಯಂಡ್ ಮೊಬಿಲಿಟಿಯಾಗಿ ಸೈಕ್ಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು. ಇಟ್ ವುಡ್ ಓವರ್ 70,000 of them have taken part in public exhibition cum contest. So on the day of International Women's Day celebration, the team of Arivali Yakka
which has played a major role in teaching how to ride a bicycle to this woman of Puchakota, has organized a public exhibition come contest. ಅಂದರೆ ಸ್ಪರ್ಧೆಯನ್ನ ಏರ್ಪಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಆ ಸ್ಪರ್ಧೆಯನ್ನ ಏರ್ಪಡಿಸಿದಾಗ ನಂಬರ್ ಆಫ್ ಕಾಂಪಿಟೇಟರ್ಸ್ ಜಾಸ್ತಿ ಆಗ್ತಾರೆ ಅನ್ನೋ ಉದ್ದೇಶಕ್ಕೆ. ಇಟ್ ಈಸ್ ಅ public exhibition come contest of their newly learned skill of proudly to display their new skills. And still the training camps here desire to learn continue, which means 70,000 ಮಹಿಳೆಯರು ಈಗಾಗಲೇ ಆ ಕಾಂಟೆಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. Around 100,000 women have learned cycling. ಆದರೂ ಕೂಡ the hunger to learn, to ride, to learn, to bicycle, ಆ ಒಂದು ಆಸಕ್ತಿ ಕಡಿಮೆಯಾಗಿರುತ್ತೆ. He says, this is in the heart of rural Puchakota, young woman zip along. Dear students, zip along, idiomatic expression. Zip along ಅಂತ ಹೇಳಿದ್ರೆ ರೋಡ್ ಅನ್ನ ಬ್ಲಾಕ್ ಮಾಡ್ತಕ್ಕಂಥದ್ದು. ಅಂದ್ರೆ ಅಷ್ಟರ ಮಟ್ಟಕ್ಕೆ ರೋಡ್ ಬ್ಲಾಕ್ ಮಾಡುವಷ್ಟರ ಮಟ್ಟಕ್ಕೆ ರೋಡ್ ತುಂಬಾ ನಾವಿವತ್ತು ಮಹಿಳೆಯರು ಓಡಿಸ್ತಿರುವ ಸೈಕಲ್ಗಳನ್ನ ಕಾಣಬಹುದು ಅಂತ. Zip along the roads on their bicycles. Jamila Bibi, who has taken to cycling, told me it's my right. So P. Sainath quotes some of the experiences of few neo-literates and master trainers. ತಾವು ಸೈಕ್ಲಿಂಗ್ ಅನ್ನ ಕಲಿತು ಅದನ್ನ ಅವರು ಬೇರೆ ಮಹಿಳೆಯರಿಗೆ ಕಲಿಸ್ತಕ್ಕಂಥವ್ರನ್ನ ಇಲ್ಲಿ ಮಾಸ್ಟರ್ ಟ್ರೈನರ್ಸ್ ಅಂತ ಹೇಳ್ತಿದ್ದೀವಿ. ನಿಯೋಲಿಟ್ರೇಟ್ಸ್ ಸಾಕ್ಷರತೆ ಅಭಿಯಾನದೊಳಗೆ ಸಾಕ್ಷರತೆ ಆಗೋದ್ರ ಜೊತೆಗೆ ಸೈಕ್ಲಿಂಗ್ ಅನ್ನ ಕಲಿತು ಇಂಡಿಪೆಂಡೆಂಟ್ ಫ್ರೀಡಮ್ ಅನ್ನ ಅಥವಾ ಮೊಬಿಲಿಟಿಯನ್ನ ತಮ್ಮದಾಗಿಸ್ಕೊಳ್ತಕ್ಕಂತಹ ಮಹಿಳೆಯರನ್ನ ನಾವಿಲ್ಲಿ ನಿಯೋ ಸೈಕ್ಲಿಸ್ಟ್ಸ್ ಅಂಡ್ ನಿಯೋ ಲಿಟ್ರೇಟ್ಸ್ ಅಂತ ಕರೀತಕ್ಕಂಥದ್ದು. Jamila Bibi is one such a master trainer. She says that she has taken to cycling and feels that it is her right. And the reason why she feels proud about cycling is that she can go anywhere. We can go anywhere now. I don't have to wait for a bus. I know people made dirty remarks when I started cycling, but I paid no attention. So Jamila's this particular line, I know people made dirty remarks, is a clear indication that this was not taken by the people very easily. ಸೈಕ್ಲಿಂಗ್ ಅನ್ನ ಕಲಿಸ್ತೀವಿ, ಇದನ್ನ ನೀವು ಆಲ್ಟರ್ನೇಟ್ ಮೀನ್ಸ್ ಆಫ್ ಮೊಬಿಲಿಟಿ ಆಗಿ ನೀವು ಬಳಸ್ಕೋಬಹುದು ಅಂತೇಳಿ ಅರಿವಳಿ ಇಯಕ್ಕಂ ಟೀಮ್ ಅವರು ಜನರಲ್ ಹತ್ರಕ್ಕೆ ಹೋದಾಗ ಇನಿಷಿಯಲ್ ಸ್ಟೇಜಸ್ನೊಳಗೆ ಆರಂಭದಲ್ಲಿ ಅದು ಅವರಿಗೆ ಈಸಿ ಆಗಿರಲಿಲ್ಲ. ಅದನ್ನ ನಾವಿಲ್ಲಿ ಜಮೀಲಾ ಬಿಬಿ ಅವರ ಕೋಟ್ನೊಳಗೆ ಗಮನಿಸ್ತೀವಿ. ಪೀಪಲ್ ಮೇಡ್ ಡರ್ಟಿ ರಿಮಾರ್ಕ್ಸ್. ಶಿ ಸೇಸ್ ದಟ್ ಐ ಪೇಡ್ ನೋ ಅಟೆನ್ಷನ್. ನಾನು ಆ ಬಂದಂತಹ ಡರ್ಟಿ ರಿಮಾರ್ಕ್ಸ್ ಬಗ್ಗೆ ಗಮನ ಹರಿಸಲಿಲ್ಲ. ಸಿನ್ಸ್ ಐ ಡಿಡ್ ನಾಟ್ ಪೇ ಎನಿ ಅಟೆನ್ಷನ್, ಐ ಲರ್ನ್ ಸೈಕ್ಲಿಂಗ್ ಅಂಡ್ ಟುಡೇ ಐ ಯೂಸ್ ಸೈಕ್ಲಿಂಗ್ ಆಸ್ ಅ ಮೀನ್ಸ್ ಆಫ್ ಸೋಷಿಯಲ್ ಮೊಬಿಲಿಟಿ. The best thing that I have experienced after having learned to ride a bicycle is that I can go to any place at any time. That is, ನಾನು ನನಗೆ ಬೇಕಾದಂತಹ ಸಂದರ್ಭದೊಳಗೆ ಬಸ್ ಅವೈಲಬಲ್ ಟೈಮ್ನಲ್ಲ, ನನ್ನ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಯಾವ ಟೈಮಿಗೆ ಆ ಒಂದು ಜಾಗವನ್ನು ತಲುಪಬೇಕಂತಿರುತ್ತೋ ಆ ಸಮಯಕ್ಕೆ ನಾನು ಹೋಗಬಹುದು. ನಾನು ಬಸ್ ಮೇಲೆ ಡಿಪೆಂಡ್ ಆಗುವಂತಹ ಅವಶ್ಯಕತೆ ಇಲ್ಲ. ನಾನೀಗ ಬಸ್ ಮೇಲೆ ಡಿಪೆಂಡ್ ಆಗಿಲ್ಲ. ಐ ನೀಡ್ ನಾಟ್ ವೇಟ್ ಫಾರ್ ಅ ಬಸ್. He asks or he takes the opinion of yet another individual, that is Fatima, a secondary school teacher. And she says that she is so addicted to cycling that every evening she says she cannot purchase the bicycle
ಆ ಸೈಕಲ್ ಶಾಪ್ ಹೋಗ್ಬಿಟ್ಟು ಪ್ರತಿ ದಿವಸ ಸಂಜೆ ಅರ್ಧ ಗಂಟೆ ಅವಳು ಆ ಬಾಡಿಗೆ ಸೈಕಲ್ ಅನ್ನು ತಗೊಂಡು ಓಡಿಸ್ತಾಳೆ. ಅಂಡ್ she cannot afford to purchase a new bicycle which is about 1200 rupees. ಅಂದಿನ ಕಾಲದೊಳಗೆ ಒಂದು ಲೇಡೀಸ್ ಸೈಕಲ್ ನ ಬೆಲೆ 1200 ರೂಪಾಯಿ ಆಗಿದ್ದು ಅದು ಇನ್ನೂ ಕೂಡ ಸಾಮಾನ್ಯ ಜನರಿಗೆ ಎಟಕುವಂತಹ ಹಣವಾಗಿರಲಿಲ್ಲ. it was considered indeed to be a huge amount. ಹಾಗಾಗಿ ನಾನು just to feel the sense of mobility, just to feel the sense of dependence, freedom, ನಾನು ಬೇರೆಯವರ ಮೇಲೆ ಅವಲಂಬಿತಳಲ್ಲ ಅನ್ನುವ ಒಂದು ಆ ಫೀಲ್ ಏನಿದೆ ಅದನ್ನ ಪಡ್ಕೊಳ್ಳಿಕ್ಕೋಸ್ಕರ, ಆ ಆತ್ಮವಿಶ್ವಾಸವನ್ನ ಬೆಳೆಸ್ಕೊಳ್ಳಿಕ್ಕೋಸ್ಕರ ಅವಳು ಪ್ರತಿದಿನ ದುಡ್ಡನ್ನ ಖರ್ಚು ಮಾಡಿ ಬಾಡಿಗೆ ಸೈಕಲ್ ಅನ್ನು ತಗೊಂಡು ಓಡಿಸ್ತಿದ್ದಾಳೆ. She says that she is not dependent on anyone now and I can never give this up. Though she gains nothing out of this. ಸೈಕಲ್ ಅನ್ನ ಬಾಡಿಗೆ ತಗೊಂಡು ಓಡಿಸೋದ್ರಿಂದ ಅವಳಿಗೆ ಯಾವುದೇ ರೀತಿಯ ಮೆಟೀರಿಯಲಿಸ್ಟಿಕ್ ಲಾಭ ಇಲ್ಲದೆ ಇದ್ರೂ ಕೂಡ ಆ ಫೀಲ್ ಏನಿದೆ ಅಲ್ಲ, that she is not dependent on anybody else, ಅದಕ್ಕಾಗಿ ನಾನು ಆ ಫೀಲ್ ಅನ್ನು ಅನುಭವಿಸಲಿಕ್ಕಾಗಿ ನಾನು ಸೈಕಲ್ ಅನ್ನ ಓಡಿಸ್ತಿದ್ದೇನೆ. and I will not stop riding bicycle. ಅದೇ ರೀತಿ she says that her other friends, that is Avakani, is all these three, that is Jamila Bibi, Fatima and Avakani, ಈ ಮೂರು ಮಹಿಳೆಯರು ಕೂಡ ಸೈಕ್ಲಿಂಗ್ ಅನ್ನ ಒಂದು ಮೀನ್ಸ್ ಆಫ್ ಮೊಬಿಲಿಟಿ ಆಗಿ ಫ್ರಂಟ್ ಲೈನ್ ನಲ್ಲಿ ನಿಂತು ಜನರಿಗೆ ಸೈಕ್ಲಿಂಗ್ ಅನ್ನ ಒಂದು ಸೋಷಿಯಲ್ ಮೂವ್ಮೆಂಟ್ ಆಗಿ ಪರಿಚಯಿಸಿಕೊಟ್ಟಿರ್ತಕ್ಕಂಥದ್ದು. These three happen to be the young women in their 20s who work as volunteers of our community, of Arivali Iyakam team. They teach the community the art of cycling. Cycling has now swept across the district. Women, agricultural women, agriculture workers, ಈ ಸೈಕ್ಲಿಂಗ್ ಇಂದ ಕೇವಲ ಅಫ್ಕೋರ್ಸ್ ಈ ಅರಿವಳಿ ಯಕ್ಕಂ ಟೀಮ್ನವರು ಸೈಕ್ಲಿಂಗ್ ಅನ್ನ ಪ್ರಾರಂಭ ಮಾಡಿದಾಗ ಅವರು ಫಸ್ಟ್ ಕಾನ್ಸಂಟ್ರೇಟ್ ಮಾಡ್ತಿದ್ದದ್ದು ಅವರ ಸಾಕ್ಷರತಾ ಅಭಿಯಾನದೊಳಗಿರ್ತಕ್ಕಂಥ ಮಹಿಳೆಯರು. ಆ ಸಾಕ್ಷರತಾ ಅಭಿಯಾನದೊಳಗೆ ಬರ್ತಕ್ಕಂಥ ಮಹಿಳೆಯರು ಯಾವ ಮಹಿಳೆಯರು ಬರ್ತಾರೋ ಅವರಿಗೆ ಸೈಕ್ಲಿಂಗ್ ಅನ್ನ ಕಲಿಸಿ ಅವರ ಮುಖಾಂತರ ಬೇರೆ ಅಂದ್ರೆ ತುಂಬಾ ರಿಮೋಟ್ ಪ್ಲೇಸ್ಗಳಿಗೆ ರೀಚ್ ಆಗಲಿಕ್ಕೆ ಆ ಸಾಕ್ಷರತಾ ಅಭಿಯಾನದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಸೈಕ್ಲಿಂಗ್ ಅನ್ನ ಕಲಿಸ್ಕೊಟ್ಬಿಟ್ಟು ಲಿಟ್ರಸಿ ಡ್ರೈವ್ ಅನ್ನ ರಿಮೋಟ್ ಪ್ಲೇಸಸ್ಗೆ ತಗೊಂಡು ಹೋಗ್ತಕ್ಕಂಥ ಒಂದು ಉದ್ದೇಶದಿಂದ ಈ ಸೈಕ್ಲಿಂಗ್ ಅನ್ನ ಅವರು ಅಲ್ಲಿ ಪ್ರಾರಂಭ ಮಾಡಿದ್ರು. ಆದರೆ ಇದು ಒಂದು ದೊಡ್ಡ ಸೋಷಿಯಲ್ ಮೂವ್ಮೆಂಟ್ ಆಗಿ ಪುಟುಕೋಟಾಯಿ ವಿಲೇಜ್ನೊಳಗೆ ಮಾತ್ರ ಕೇವಲ ಸಾಕ್ಷರತೆ ಅಭಿಯಾನದೊಳಗೆ ಬರ್ತಕ್ಕಂಥ ಮಹಿಳೆಯರು ಮಾತ್ರ ಅಲ್ಲದೆ ಅಗ್ರಿಕಲ್ಚರಲ್ ವರ್ಕ್ಸ್ ನಲ್ಲಿ ಇರ್ತಕ್ಕಂಥದ್ದು, ಅಂದ್ರೆ ಫೀಲ್ಡ್ಸಿಗೆ ಹೋಗಿ ಕೆಲಸ ಮಾಡ್ತಕ್ಕಂಥವ್ರು, ಕ್ವಾರಿ ಲೇಬರರ್ಸ್, ಈ ಕಲ್ಲು ಹೊಡೆಯೋರು ಅಂತ ಹೇಳ್ತೀವಲ್ಲ ಆ ರೀತಿ ಇರ್ತಕ್ಕಂಥ ಕ್ವಾರಿ ಲೇಬರರ್ಸ್, ವಿಲೇಜ್ ಹೆಲ್ತ್ ನರ್ಸಸ್, ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಅಂತ ಹೇಳ್ತೀವಿ, ಆ ವಿಲೇಜ್ ಹೆಲ್ತ್ ನರ್ಸಸ್ ಆರ್ ಅಮಾಂಗ್ ಇಟ್ಸ್ ಫ್ಯಾನ್ಸ್. ಅಂದ್ರೆ ಸೈಕ್ಲಿಂಗ್ ಅನ್ನ ಎಲ್ಲಾ ವರ್ಗದ ಮಹಿಳೆಯರು, ಅಂಗನವಾಡಿ ವರ್ಕರ್ಸ್ ಆಗಿರ್ಬೋದು, ಕ್ವಾರಿ ಲೇಬರರ್ಸ್ ಆಗಿರ್ಬೋದು, ಹೆಲ್ತ್ ವರ್ಕರ್ಸ್ ಇರ್ಬೋದು, ಅಥವಾ ಟೀಚರ್ಸ್ ಇರ್ಬೋದು, ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಕ್ಕಂಥ ಮಹಿಳೆಯರು ಇರ್ಬೋದು, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಾವು ಕೆಲಸ ಮಾಡುವ ಜಾಗಕ್ಕೆ irrespective of their work in whatever area they work, ಅವರು ಕೆಲಸ ಮಾಡುವಂತಹ ಜಾಗಗಳಿಗೆ ತಾವು ಸರಿಯಾಗಿರುವ ಸಮಯದೊಳಗೆ ಬೇರೆಯವರ ಮೇಲೆ ಡಿಪೆಂಡ್ ಆಗದೇ ಇರುವ ರೀತಿಯೊಳಗೆ ತಮ್ಮ ಜಾಗವನ್ನು ತಲುಪಲಿಕ್ಕೆ ಅವರು ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ಒಂದು ಸಾಧನ ಮಾಧ್ಯಮ, that is cycle.
joining the rush of Balwadi, that is, ಇವರಿಷ್ಟೇ ಜನರಲ್ಲದೆ ಬಾಲ್ವಾಡಿ ವರ್ಕರ್ಸ್ ಅಂದರೆ ಅಂಗನವಾಡಿ ಕಾರ್ಯಕರ್ತರು, ಅಂಗನವಾಡಿ ವರ್ಕರ್ಸ್, ಜಂಪ್ ಕಟರ್ಸ್, ಜಲ್ಲಿಕಲ್ಲು ಹೊಡಿತಕ್ಕಂಥವರು, ಸ್ಕೂಲ್ ಟೀಚರ್ಸ್, ಇವರೆಲ್ಲರೂ ಕೂಡ ಸೈಕಲನ್ನು ಮೀನ್ಸ್ ಆಫ್ ಮೊಬಿಲಿಟಿಯಾಗಿ ಯೂಸ್ ಮಾಡ್ಕೊಂಡಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಆ್ಯಂಡ್ ಗ್ರಾಮ ಸೇವಿಕಾಸ್ ಆ್ಯಂಡ್ ಮಿಡ್ ಡೇ ಮೀಲ್ ವರ್ಕರ್ಸ್ ಟು ಹ್ಯಾವ್ ಮೇಡ್ ಮ್ಯಾಕ್ಸಿಮಮ್ ಬೆನಿಫಿಟ್ ಔಟ್ ಆಫ್ ದಿಸ್ ಸೈಕಲ್. The vast majority of those who have just become literate. Ratio wise ಹೇಳಿದ್ರೆ of course ಈಗಾಗಲೇ ನಾವು ಮೆನ್ಷನ್ ಮಾಡಿದಂತಹ ಆಲ್ ಸೆಕ್ಟರ್ಸ್ ಇಂದ, ದಟ್ ಈಸ್ ಅಗ್ರಿಕಲ್ಚರ್ ಸೆಕ್ಟರ್ ಇರ್ಬೋದು, ಕ್ವಾರಿ ಲೇಬರರ್ಸ್ ಇರ್ಬೋದು, ಅಂಗನವಾಡಿ ಕಾರ್ಯಕರ್ತರ್ಸ್ ಇರ್ಬೋದು, ಹೆಲ್ತ್ ವರ್ಕರ್ಸ್ ಇರ್ಬೋದು, ಬಾಲ್ವಾಡಿ ವರ್ಕರ್ಸ್ ಇರ್ಬೋದು, ಮಿಡ್ ಡೇ ಮೀಲ್ ವರ್ಕರ್ಸ್ ಇರ್ಬೋದು, ಅಂದರೆ ಬಿಸಿಯೂಟದ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಮಹಿಳೆಯರು ಇರ್ಬೋದು, ಸ್ಕೂಲ್ ಟೀಚರ್ಸ್ ಇರ್ಬೋದು, ಜಂಪ್ ಕಟರ್ಸ್ ಇರ್ಬೋದು, ಇವರೆಲ್ಲರೂ ಕೂಡ ಸೈಕ್ಲಿಂಗ್ ಡ್ರೈವ್ಗಳನ್ನು ತುಂಬ ಉತ್ತಮವಾಗಿ ಬಳಸ್ಕೊಂಡಿದ್ದಾರೆ. ಅಂದರೆ ಸೊಸೈಟಿಯೊಳಗೆ ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಯು ಡೂ ಕಾಲ್ ಆಸ್ ಲಿಟ್ರೇಟ್ಸ್ ಆರ್ ಇಲ್ಲಿಟ್ರೇಟ್ಸ್ ಎಲ್ಲರೂ ಕೂಡ ಈ ಸೋಷಿಯಲ್ ಮೂವ್ಮೆಂಟ್ನಲ್ಲಿ ಸೈಕ್ಲಿಂಗ್ ಅನ್ನೋ ಒಂದು ಸೋಷಿಯಲ್ ಮೂವ್ಮೆಂಟ್ ಡ್ರೈವ್ ಆಗಿ ಏನು ಬಳಸ್ಕೊಂಡಿದ್ದಾರೆ ಅದನ್ನು ಬೆನಿಫಿಟ್ ಪಡ್ಕೊಂಡಿದ್ದಾರೆ. ಬಟ್ ಅತಿ ಹೆಚ್ಚಾಗಿ ಸೈಕ್ಲಿಂಗ್ ರೀಚ್ ಆಗಿರೋದು ಯಾರನ್ನ? ನ್ಯೂ ಲಿಟ್ರೇಟ್ಸ್. ಲಿಟ್ರಸಿ ಡ್ರೈವ್ನೊಳಗೆ ತಮ್ಮನ್ನು ತಾವು ಭಾಗ ಮಾಡಿಕೊಂಡಿರ್ತಕ್ಕಂತಹ ಯಂಗ್ ವುಮೆನ್ ಏನಿದ್ದಾರೆ, ದೇ ಹ್ಯಾಪನ್ ಟು ಬಿ ದ ಮೋಸ್ಟ್ ಬೆನಿಫಿಟೆಡ್ ಔಟ್ ಆಫ್ ದಿಸ್. The vast majority of those who have just become literate. The district's vigorous literacy drive led by Arivali Iyakkam. ಸೊ ಈಗಾಗಲೇ ನಾನು ಹೇಳಿರೋ ಹಾಗೆ ಈ ಲಿಟ್ರಸಿ ಡ್ರೈವ್ ಏನಿದೆ, ಲಿಟ್ರಸಿ ಡ್ರೈವ್ನ ಜೊತೆಯಾಗಿ ಅದರ ಲಿಟ್ರಸಿ ಡ್ರೈವನ್ನು ಸಕ್ಸಸ್ ಮಾಡಲಿಕ್ಕೋಸ್ಕರ ಬಳಕೆ ಆಯ್ಕೊಂಡಂತಹ ಒಂದು ಆಲ್ಟರ್ನೇಟ್ ಮಾರ್ಗವಾಗಿ ಪ್ರಾರಂಭವಾಗಿರ್ತಕ್ಕಂತಹ ಸೈಕ್ಲಿಂಗ್, ಇದು ಅರಿವಳಿ ಇಯಕ್ಕಂ ಟೀಮಿನ ಒಂದು ಬ್ರೈನ್ ಚಾರ್ಜ್. ಸೊ ಇಟ್ ಈಸ್ the Arivali Iyakkam, that is light of knowledge movement. ಈ ಅರಿವಳಿ ಇಯಕ್ಕಂ ಅನ್ನೋದು ಅಲ್ಲಿ ಪುಟುಕೋಟೆಯೊಳಗೆ ಕೆಲಸ ಮಾಡ್ತಿರ್ತಕ್ಕಂಥ ಒಂದು NGO, ಲೈಟ್ ಆಫ್ ನಾಲೆಡ್ಜ್ ಮೂವ್ಮೆಂಟ್. ಒನ್ ಮಾರ್ಕ್ ಕ್ವಶನ್ ಕೇಳ್ತಾ ಇರೋದು, ವಾಟ್ ಡು ಯು ಮೀನ್ ಬೈ ಅರಿವಳಿ ಇಯಕ್ಕಂ? ಅರಿವಳಿ ಇಯಕ್ಕಂ ಮೀನ್ಸ್ ಲೈಟ್ ಆಫ್ ನಾಲೆಡ್ಜ್ ಮೂವ್ಮೆಂಟ್. ಇದು ಯಾವುದರ ಚಳುವಳಿ? ಜ್ಞಾನದ ಬೆಳಕಿನ ಚಳುವಳಿ. It has been quick to tap the energy, that is the energy of literates. ಅವರ ಮುಖಾಂತರ ಇವರು ಪ್ರತಿಯೊಂದು ವರ್ಗವನ್ನು ರೀಚ್ ಮಾಡ್ತಾರೆ. Everyone in the neo-literate is a neo-cyclist. ಲಿಟ್ರಸಿ ಡ್ರೈವ್ನೊಳಗೆ ತನ್ನನ್ನು ತಾನು ನೋಂದಾಯಿಸಿಕೊಂಡಂತಹ ಪ್ರತಿಯೊಬ್ಬ ಸಾಕ್ಷರತಾ ಅಭಿಯಾನದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಒಬ್ಬ ನ್ಯೂ-ಸೈಕ್ಲಿಸ್ಟ್. A neo-cyclist woman, and they consider this as personal independence. The main thing actually ಇದರ ಕ್ರಕ್ಸ್ ಅಂದರೆ ಈ ಅರಿವಳಿ ಇಯಕ್ಕಂ ಟೀಮ್ನ ಈ ಒಂದು ಸೈಕ್ಲಿಂಗ್ ಅಭಿಯಾನ ಏನಿದೆ, ಇದು ಯಾವ ರೀತಿಯೊಳಗೆ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ, ಇದನ್ನ ಕಣ್ಣಮಲೈ ಅಂತಕ್ಕಂಥ ಅರಿವಳಿ ಇಯಕ್ಕಂ ಟೀಮಿನ ಸೆಂಟ್ರಲ್ ಕೋಆರ್ಡಿನೇಟರ್ ಹೇಳ್ತಿರ್ತಕ್ಕಂಥದ್ದು. He happens to be one of the pioneers of cycling team. He says that cycling ಯಾಕೆ ಇಷ್ಟರ ಮಟ್ಟಕ್ಕೆ ಪಾಪ್ಯುಲರ್ ಆಯಿತು ಅಂದರೆ ಅದು ಮೇನ್ ರೀಸನ್ ಯಾವ ಕಾರಣಕ್ಕಾಗಿ ಅಂದರೆ ಇಟ್ಸ್ ಬಿಕಾಸ್ ಆಫ್ ದ ಕಾನ್ಫಿಡೆನ್ಸ್ ದ್ಯಾಟ್ ಇಟ್ ಗೇವ್ ದ ವುಮನ್. ಮಹಿಳೆಯರಿಗೆ ತಾವು ಸ್ವತಂತ್ರವಾಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತುಂಬ ಈಸಿಯಾಗಿ ಮೂಮೆಂಟ್ಸ್ ಪಡೀಲಿಕ್ಕೆ ಸಾಧ್ಯ ಇದೆ. ಯಾರ ಮೇಲೂ ಕೂಡ ಡಿಪೆಂಡ್ ಆಗುವಂತಹ ಅನಿವಾರ್ಯತೆ ಅಥವಾ ಅವಶ್ಯಕತೆ ಇಲ್ಲ ಅನ್ನುವ ಒಂದು ರಿಯಲೈಸೇಷನ್ ಅವರೊಳಗೆ ಮೂಡಿಸ್ತಲ್ಲ. ಆ ರಿಯಲೈಸೇಷನ್ ಮೂಡಿಸಿದ್ರಿಂದನೇ ಈ ಸೈಕ್ಲಿಂಗ್ ಅಭಿಯಾನ ಇಷ್ಟು ದೊಡ್ಡ ಮಟ್ಟದ ಸಕ್ಸಸ್ ಪಡೀಲಿಕ್ಕೆ ಸಾಧ್ಯ.
the burden. It reduced the dependency on the men. ನಮ್ಮ ಗ್ರಾಮೀಣ ಭಾಗದೊಳಗಿರ್ತಕ್ಕಂತಹ ಪರಿಸ್ಥಿತಿ ಹೇಗೆ ಅಂತ ಹೇಳಿದರೆ, ಕುಡಿಯುವ ನೀರಿಗೆ ಎಷ್ಟೋ ದೂರ ಹೋಗಬೇಕು, ತರಕಾರಿಯನ್ನ ಮಾರಲಿಕ್ಕೆ ಬೇರೆ ಊರಿಗೆ ಹೋಗಬೇಕು, ನಮ್ಮ ಹೊಲದಲ್ಲಿ ನಾವು ಬೆಳೆದಿರ್ತಕ್ಕಂಥ ತರಕಾರಿಯನ್ನ ಮಾರಲಿಕ್ಕೋ ಅಥವಾ ನಮ್ಮ ಕೈದೋಟದಲ್ಲಿ ಬೆಳೆದಿರ್ತಕ್ಕಂತಹ ಹೂವನ್ನ ಮಾರಲಿಕ್ಕೋ ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕು. ಅದರ ಜೊತೆಗೆ ನಾವು ಫೇಸ್ ಮಾಡ್ತಕ್ಕಂಥ ಇನ್ನೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಲ್ಯಾಕ್ ಆಫ್ ಅಡ್ವೊಕೇಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್. ಅಂದ್ರೆ ಬಸ್ ಫೆಸಿಲಿಟಿ ಇಲ್ಲ. ಬಸ್ ಇದ್ರೂ ಕೂಡ ನಮ್ಮ ಊರಿಗಿರೋದು ಒಂದೇ ಬಸ್ಸು, ಅದು ಬೆಳಗ್ಗೆ ಬರುತ್ತೆ ರಾತ್ರಿ ವಾಪಸ್ ಬರುತ್ತೆ ಅಂತಕ್ಕಂತಹ ಪರಿಸ್ಥಿತಿಯೊಳಗೆ ನಾವಿರ್ತೇವೆ. ಈ ರೀತಿಯೊಳಗಿದ್ದಂತಹ ಮಹಿಳೆಯರಿಗೆ ಸೈಕಲ್ ಒಂದು ಉತ್ತಮವಾಗಿರ್ತಕ್ಕಂತಹ ಆಲ್ಟರ್ನೇಟ್ ಮೀನ್ಸ್ ಆಗಿ ಬಂದಿದೆ. ವಿ ಆಫನ್ ಸಿ ವುಮನ್ ರೈಡಿಂಗ್ a 4 kilometer stretch on a cycle to collect water. ಈ ಬೈಸಿಕಲ್ ಕೇವಲ ಅವರನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ರೀಚ್ ಆಗಲಿಕ್ಕೆ ಮಾತ್ರ ಸಹಾಯ ಮಾಡ್ತಿರೋದಲ್ಲ, ಇದು ಒಂಥರ ಅವರ ಒಂದು ಮಲ್ಟಿ ಟಾಸ್ಕ್ ವರ್ಕ್ ಏನಿರುತ್ತೆ, ಆ ಮಲ್ಟಿ ಟಾಸ್ಕ್ ವರ್ಕಿಗೆ ತುಂಬಾ ಸಹಾಯವಾಗ್ತಕ್ಕಂತಹ ಒಂದು ವೆಹಿಕಲ್ ಆಗಿ ಮಾರ್ಪಟ್ಟಿರ್ತಕ್ಕಂಥದ್ದು. ನೀರು ತರಲಿಕ್ಕೆ ಒಂದ್ಸತಿ, ಆ ನೀರು ತಗೊಂಡ್ ಬರ್ಬೇಕು, ಒಂದ್ಸತಿ ತರಕಾರಿಯನ್ನ ಒಂದ್ಸತಿ ಮಾರಾಟ ಮಾಡಿ ಬರಬೇಕು, ಗ್ರಾಸರೀಸ್ ಅನ್ನ ಒಂದ್ಸತಿ ತಗೊಂಡ್ಬರ್ಬೇಕು, ನೀರು ತಗೊಂಡ್ಬರೋದ್ರ ಜೊತೆಗೆ ಮಗುವನ್ನ ಮನೇಲಿ ಬಿಟ್ಟು ಹೋಗೋ ಹಾಗಿಲ್ಲ, ಆ ಮಗುವನ್ನ ತಮ್ಮ ಮಕ್ಕಳಲ್ಲಿ ಎತ್ಕೊಂಡು ಹೋಗ್ಬೇಕು. ಇಂತಹ ಎಲ್ಲ 108 ಸಮಸ್ಯೆಗಳು, ದೈನಂದಿನ ಸಮಸ್ಯೆಗಳು ಏನು ಮಹಿಳೆಯರು ಫೇಸ್ ಮಾಡ್ತಾ ಇದ್ರು, ಆ ದೈನಂದಿನ ಸಮಸ್ಯೆಗಳಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಆಲ್ಟರ್ನೇಟ್ ಮೀನ್ಸ್ ಆಗಿ ಇಲ್ಲಿ ಸೈಕಲ್ ಕಂಡಿರ್ತಕ್ಕಂಥ ಮಹಿಳೆಯರು ಬಹಳಷ್ಟು ಜನ ಲೇಡೀಸ್ ಸೈಕಲ್ ಬದಲಿಗೆ ಜೆಂಟ್ ಸೈಕಲ್ ಅನ್ನ ಬಳಸ್ಕೊಂಡು ಆ ಜೆಂಟ್ ಸೈಕಲ್ಗೆ ಅವರ ಸೈಕಲ್ ಸೀಟ್ ಮುಂದೆ ಆ ರಾಡ್ ಏನಿರುತ್ತೆ, ಆ ರಾಡ್ ಮುಂದೆ ಒಂದು ಪುಟ್ಟ ಸೀಟ್ ಅನ್ನ ಫಿಕ್ಸ್ ಮಾಡಿಸಿ ಆ ಸೀಟ್ ಮೇಲೆ ತಮ್ಮ ಮಗುವನ್ನ ಕೂರಿಸ್ಕೊಂಡು ಹಿಂದೆ ಕ್ಯಾರಿಯರ್ನೊಳಗೆ ತಾವು ಬೆಳೆದಂತಹ ತರಕಾರಿಯನ್ನ ಇಟ್ಕೊಂಡು ಕೊಡ್ಪಾನಗಳನ್ನ ತಗೊಂಡು ಎಲ್ಲಿಂದ ಅಂದ್ರೆ ತಮ್ಮ ಕೆಲಸವನ್ನ ಮುಗಿಸ್ಕೊಂಡು ನೀರನ್ನ ತಗೊಂಡು ದಿನಸಿಯನ್ನ ತಗೊಂಡು ಮಗುವನ್ನು ಕೂಡ ಅವರೊಟ್ಟಿಗೆನೆ ಕರ್ಕೊಂಡು ಹೋಗಿ ಬರ್ತಕ್ಕಂತಹ ಒಂದು ಮಲ್ಟಿ ಟಾಸ್ಕ್ ವೆಹಿಕಲ್ ಆಗಿ ಸೈಕಲ್ ಬಳಕೆ ಮಾಡಿಕೊಳ್ಳೋದನ್ನ ಇಲ್ಲಿ ಮಹಿಳೆಯರು ಕಂಡುಕೊಂಡು ಆ ಒಂದು ಇನೋವೇಟಿವ್ ಪ್ಲೇಸ್ ಏನು ಸೈಕಲಿಗೆ ದೊರಕಿತು, ಇದು ಅವರ ಸೈಕಲಿನ ಪಾಪ್ಯುಲಾರಿಟಿ ಹೆಚ್ಚಾಗಲಿಕ್ಕೆ ಕಾರಣವಾಯಿತು ಅನ್ನೋದು ಇಲ್ಲಿ ನಾವು ಕಾಣ್ತಿರ್ತಕ್ಕಂತಹ ಒಂದು ಅಬ್ಸರ್ವೇಷನ್. ವಿ ಆಫನ್ ಸಿ ವುಮನ್ doing a 4 kilometer stretch on her cycle to collect water, sometimes with her children, even carting provisions over her from other places can be done on their own. But believe me, women had to put up with this vicious attacks on their character when this began. So many made filthy remarks, but Arivalige cycling a social sanction. So woman took to it. So ಇದು ಯಾರ ಅಬ್ಸರ್ವೇಷನ್? ಇದು ಕಣ್ಣಮಲೈ ಅವರ ಅಬ್ಸರ್ವೇಷನ್. ಕಣ್ಣಮಲೈ ಅವರು ಹೇಳ್ತಿರೋ ಪ್ರಕಾರ ಅರಿವಳಿ ಯಕಂನ ಸೆಂಟ್ರಲ್ ಕೋಆರ್ಡಿನೇಟರ್ ಆಗಿರ್ತಕ್ಕಂತಹ ಕಣ್ಣಮಲೈ ಪ್ರಕಾರ ಯಾಕೆ ಸೈಕ್ಲಿಂಗ್ ಇಷ್ಟು ಪಾಪ್ಯುಲರ್ ಆಯಿತು ಅಂತ ಹೇಳಿದ್ರೆ, ಇದು ಅವರಿಗೆ ಕೇವಲ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಲಿಕ್ಕೆ ಮಾತ್ರ ಒಂದು ಮೀನ್ಸ್ ಆಫ್ ಕನೆಕ್ಟಿವಿಟಿ ಆಗಿ ಮಾತ್ರ, ಅಂದ್ರೆ ಮೀನ್ಸ್ ಆಫ್ ಮೊಬಿಲಿಟಿ ಮಾತ್ರವಾಗಲಿಲ್ಲ, ಬದಲಿಗೆ ಅವರ ಎಲ್ಲಾ ರೀತಿಯ ದೈನಂದಿನ ಚಟುವಟಿಕೆಗಳಿಗೆ, ಹೌಸ್ ಹೋಲ್ಡ್ ವರ್ಕ್ಸ್ಗೆ, ಬೇರೆಯಾವುದು ಅಲ್ಲ, ಮನೇಲಿ ಅಡುಗೆ ಮಾಡಬೇಕು, ನೀರು ಬೇಕು, 4-5 ಕಿಲೋಮೀಟರ್ ಗಟ್ಟಲೆ ಕೊಡ್ಪಾನವನ್ನ ಹೊತ್ಕೊಂಡು ಹೋಗಬೇಕು, ಅದಕ್ಕೆ ಸೈಕಲ್ ಉತ್ತರವಾಯಿತು. ಮನೇಲಿ ಅಡುಗೆ ಮಾಡಬೇಕು, ಅಲ್ಲಿ ದಿನಸಿ ತರಬೇಕು, ಅದಕ್ಕೂ ಸೈಕಲ್ ಉತ್ತರವಾಯಿತು. ಮನೆಯೊಳಗೆ ನಮ್ಮ ಹಿತ್ತಲೊಳಗೆ ಹೂವನ್ನ ಬೆಳೆದಿದ್ದೀವಿ, ಮಾರಾಟ ಮಾಡಬೇಕು, ಅದಕ್ಕೂ ಸೈಕಲ್. ತರಕಾರಿ ಮಾರಾಟ ಮಾಡಿ ಬರಬೇಕು ಸಿಟಿಗೆ, ಅದಕ್ಕೂ ಸೈಕಲ್ಲೇ ಉಂಟು. ಒಂದು ಕೈನೊಳಗೆ ಮಾಡ್ತಿದ್ದಂತಹ ಕೆಲಸ ಈಗ ಅಂದ್ರೆ ಒಂದು ಕೈನೊಳಗೆ ಕೊಡ್ಪಾನವೋ ಅಥವಾ ತರಕಾರಿ ಚೀಲನೋ ಅಥವಾ ಗ್ರಾಸರೀಸೋ ಕ್ಯಾರಿ ಮಾಡಿಕೊಂಡು ಇನ್ನೊಂದು ಸೊಂಟದೊಳಗೆ ಮಗುವನ್ನ ಇಟ್ಕೊಂಡ್ ಬರ್ಬೇಕಾದಂತ ಪರಿಸ್ಥಿತಿ ಇಲ್ಲ ಇವತ್ತು ಮಹಿಳೆ. ಅದಕ್ಕೆ ಆಲ್ಟರ್ನೇಟ್ ಆಗಿ ಸೈಕಲ್ ಸ್ಟ್ಯಾಂಡ್ ನಲ್ಲಿ ಮಗುವನ್ನ ಕೂರಿಸ್ಬಿಟ್ಟು ಕ್ಯಾರಿಯರ್ನಲ್ಲಿ ತರಕಾರಿಯ ಚೀಲವನ್ನ ಇಟ್ಕೊಂಡು ಆ ಬಾರಿಗೆ ನೀರಿನ ಬಿಂದಿಗೆಗಳನ್ನ ಹಾಕೊಂಡು
she is now free to look after her child, to finish off her daily course at any time that she wishes. ಎಲ್ಲದಕ್ಕೂ ಪ್ಲಸ್ ಪಾಯಿಂಟ್ ಏನು, ಇವಳಿಗೆ ಅನುಕೂಲವಾಗುವಂತಹ ಸಮಯ. ಬಸ್ಸಿಗೆ ಅನುಕೂಲ ಆಗುವ ಸಮಯಕ್ಕೆ ಇವಳು ತಯಾರಾಗಬೇಕಾಗಿಲ್ಲ. ಇವಳಿಗೆ ತನ್ನ ಮನೆಯ ಕೆಲಸಗಳನ್ನು ಮುಗಿಸ್ಕೊಂಡ ನಂತರ ಈ ಎಲ್ಲ ವರ್ಕಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಬಹುದು. ಇಷ್ಟೆಲ್ಲ ಅನುಕೂಲಗಳನ್ನ ಇವತ್ತು ಮಹಿಳೆಯರು ಪಡ್ಕೊಳ್ತಾ ಇದ್ದು, ಇಷ್ಟೆಲ್ಲ ಅನುಕೂಲಗಳಿರ್ತಕ್ಕಂಥ ಸೈಕ್ಲಿಂಗ್ ಅನ್ನ ನಾವು ಒಂದು ಸೋಷಿಯಲ್ ಚಳುವಳಿಯಾಗಿ ಅಥವಾ ಸೋಷಿಯಲ್ ಮೂವ್ಮೆಂಟ್ ಅಭಿಯಾನವಾಗಿ ನಾವಿವತ್ತು ಮಾಡಿದ್ರೆ ಕೂಡ ಆರಂಭದೊಳಗೆ ಇದರ ಬಗ್ಗೆ ಅಫ್ಕೋರ್ಸ್ ನೆಗೆಟಿವ್ ರಿಮಾರ್ಕ್ಸ್ ಇತ್ತು. ಸೈಕಲ್ ಯಾರಾದ್ರೂ ತುಳಿತಾ ಇದ್ದಾರೆ ಅಂತ ಹೇಳಿದ್ರೆ ಗಂಡು ಬೀರಿ ಅಂತ ಹೇಳ್ತಕ್ಕಂಥದ್ದು, ಅಥವಾ ಅವಳಿಗೆ ಹಿರಿಯರ ಬಗ್ಗೆ ಗೌರವ ಇಲ್ಲ ಅಂತ ಹೇಳ್ತಕ್ಕಂಥದ್ದು, ಈ ರೀತಿಯೊಳಗೆ ನೆಗೆಟಿವ್ ಕಮೆಂಟ್ಸ್ಗಳಿವೆ. ಬಟ್ ಅರಿವಳಿಯ ಕಂಪನಿ ಇದಕ್ಕೆ ಒಂದು ಸೋಷಿಯಲ್ ಸ್ಯಾಂಕ್ಷನ್ ಅನ್ನು ಕೊಡ್ತು ಅಂತ ಹೇಳ್ತೇವೆ. ಜನರೊಳಗೆ ಇದರ ಬಗ್ಗೆ ಇರ್ತಕ್ಕಂತಹ ತಪ್ಪು ಕಲ್ಪನೆಯನ್ನ ಹೋಗಲಾಡಿಸಿದೆ. ಆ ಸೈಕಲ್ ಅನ್ನ ಅಭ್ಯಾಸ ಮಾಡಕ್ಕೆ ಬರ್ತಿದ್ದಂತಹ ಒಂದು ಆ ವ್ಯಕ್ತಿಗಳೇನಿದ್ದಾರೆ ಅವರೊಳಗೆ ಕಾನ್ಫಿಡೆನ್ಸ್ ಅನ್ನ ತುಂಬಲಿಕ್ಕೋಸ್ಕರ ಇವರು ಒಂದು ಆಂಥಮ್ ಅನ್ನ, ಒಂದು ಗೀತೆಯನ್ನ ರಚನೆ ಮಾಡಿ ಸೈಕಲ್ನಿಂದ ಆಗ್ತಕ್ಕಂತಹ ಲಾಭಗಳ ಬಗ್ಗೆ ಜನರೊಳಗೆ ಒಂದು ಕಾಮನ್ ಆಗಿರ್ತಕ್ಕಂತಹ ತಪ್ಪಾದ ಕಲ್ಪನೆಯನ್ನ ಹೋಗಲಾಡಿಸಿದ್ರು. ವಿಸಿಟಿಂಗ್ an Arivali cycling training camp is an unusual experience. ಇವತ್ತು ಇದು ಒಂದು ಬೃಹತ್ ಮಟ್ಟದ ಸಕ್ಸಸ್ ಕಂಡಿದೆ. You come across people in their Sunday best. That is, they come to the cycling camp wearing the best clothes that they do have. And you can't help being struck by the sheer passion of the pro cycling movement. Pro cycling ಅಂದರೆ ಸೈಕ್ಲಿಂಗ್ ಪರವಾಗಿರ್ತಕ್ಕಂತಹ ಚಳುವಳಿ. ಅವರು ಓ ಸಿಸ್ಟರ್ ಕಮ್ ಲರ್ನ್ ಸೈಕ್ಲಿಂಗ್, ಕಮ್ ವಿತ್ ದ ಮೂವ್ ವಿತ್ ದ ವೀಲ್ ಆಫ್ ಟೈಮ್ ಅಂತಕ್ಕಂಥ ಹಾಡನ್ನು ಕೂಡ ಹಾಡ್ತಾ ಹೋಗ್ತಾರೆ. ಇದು ಅಲ್ಲಿರ್ತಕ್ಕಂತಹ ಜನರಿಗೆ, ಹೊಸದಾಗಿ ಸೈಕಲನ್ನು ಕಲಿಯಕ್ಕೆ ಬರ್ತಕ್ಕಂತಹ ವ್ಯಕ್ತಿಗಳಿಗೆ, ಆ ಮಹಿಳೆಯರಿಗೆ ಸ್ಫೂರ್ತಿಯನ್ನು ತರ್ತಕ್ಕಂಥ, ಬದಲಾಗುತ್ತಿರುವ ಸಂದರ್ಭದ ಜೊತೆಗೆ, ಬದಲಾಗುತ್ತಿರುವ ಕಾಲದ ಜೊತೆಗೆ ನೀವು ಬದಲಾಗಿ ಮತ್ತೊಬ್ಬರ ಮೇಲೆ ಅವಲಂಬಿತವಾಗಿರುವ ಬದುಕಿನಿಂದ ಹೊರಬಂದು ನೀವು ಕೂಡ ಸ್ವತಂತ್ರರಾಗಿ ಬದುಕಿ ಅಂತಕ್ಕಂತಹ ಒಂದು ಸಾಂಗ್ ಅನ್ನ ಹಾಡ್ತಾ ಅವರು ಸೈಕ್ಲಿಂಗಿಗೆ ಒಂದು ಸೋಷಿಯಲ್ ಸ್ಯಾಂಕ್ಷನ್ ಅನ್ನ ಅರಿವಳಿಯ ಅದಕ್ಕೋಸ್ಕರನೇ ಸ್ಥಾಪನೆ ಮಾಡಿದಂತಹ ಟ್ರೈನಿಂಗ್ ಕ್ಯಾಂಪ್ ಮುಖಾಂತರ ಮೂಡಿಸಿದ್ವಿ ಅನ್ನೋ ಮಾತನ್ನ ಇಲ್ಲಿ ಎನ್ ಕಣ್ಣಮನ್ ಅವರು ಹೇಳ್ತಾ ಹೋಗ್ತಾರೆ. So what happened in the next class, let's see how Sheela Rani Chaukar plays a very important role. It is in fact because of the support of Sheela Rani Chaukar that this cycling movement gained such a huge social sanction and success. Let us see about her role in the cycling movement as a social movement.